ನಮಸ್ಕಾರ ರೀಪ್ಪ ಎಲ್ಲರಿಗೂ. ಈ ಕಾಕ ಏನು ಸುದ್ದಿ ತೊಗೊಂಬಂದು ನನಗೆ ಗೊತ್ತೈತೇನ್ರಿ? ಕಾಂಗ್ರೆಸ್ದಾಗ ಎಷ್ಟು ಭ್ರಷ್ಟ ಮಂತ್ರಿಗಳಿದ್ರು, ಎಷ್ಟು ಭ್ರಷ್ಟ ಎಮ್ ಎಲ್ ಎಗಳಿದ್ರು, ಏನೇನೋ ಮಾಡೋಕ್ಕೆ ಹೋಗಿ ಏನೇನೋ ಸಿಕ್ಕೊಂಬಿದ್ದ ಅವರು ಎಲ್ಲ ಜೈಲಿಗೆ ಹೋಗಿ ಬಂದವರು ಅದಾರ್ರಿ. ಆದ್ರೆ ಕಾಂಗ್ರೆಸ್ದಾಗ ಭ್ರಷ್ಟ ಅದಾರ ಅಂದಮೇಲೆ ಅಲ್ಲಿ ಒಳ್ಳೆ ವ್ಯಕ್ತಿಗಳು ಅದಾರ್ರಿ. ಕೆಲವ್ರು ಅದಾರ ಕಾಂಗ್ರೆಸ್ದಾಗೂ ಯಾವುದೇ ವಿವಾದ ಇಲ್ಲದ, ಯಾವುದೋ ಜೈಲಿಗೆ ಹೋಗಲ್ದ, ಯಾವುದೋ ಹಣಕಾಸಿನ ವ್ಯವಹಾರ ಮಾಡಲ್ದ, ಲಪಡ ಮಾಡಲ್ದ, ಭಾನಗಡ ಮಾಡಲ್ದ ಜನನೂ ಅದಾರ್ರಿ ಕಾಂಗ್ರೆಸ್ದಾಗ. ಕೆಲವ್ರಂತೂ ದುಡ್ಡಿಗಾಗಿ ಬೆನ್ನು ಹತ್ತಿ ಹಾಳಾಗಿ ಜೈಲಿಗೆ ಹೋದವರು ಅದಾರ್ರಿ. ಹಾಗಾದ್ರೆ ಬಿ ಜೆ ಪಿದಾಗ ರೀ, ಕರ್ನಾಟಕ ರಾಜ್ಯದಾಗ ಮೊಟ್ಟ ಮೊದಲ ಬಿ ಜೆ ಪಿ ಅರಳಿದ್ದು ಎಲ್ಲಿ ಗೊತ್ತೈತೇನ್ರಿ? ಆ ಪಿತಾಮಹ ಯಾರು ಕರ್ನಾಟಕದಾಗ ಫಸ್ಟ್ ಬೋಣಿಗೆ ಮಾಡಿದ್ದ ಭಾರತೀಯ ಜನತಾ ಪಕ್ಷವನ್ನು, RSSದಿಂದ ಬಂದಂಥ ವ್ಯಕ್ತಿ, ಶಿಸ್ತು ಸಂಯಮದಿಂದ ವರ್ತನೆ ಮಾಡುವಂಥ ವ್ಯಕ್ತಿ ಯಾರು? ಉಡುಪಿ ಕ್ಷೇತ್ರದಿಂದ ಮೊಟ್ಟ ಮೊದಲ ಭಾರತೀಯ ಜನತಾ ಪಕ್ಷದಿಂದ ಮೊದಲನೆಯ ಅರಳಿದ ಕಮಲವನ್ನು ಅರಳಿಸಿದ ವ್ಯಕ್ತಿ. ಇವತ್ತು ಅವ್ರನ್ನ ನೆನೆಸಲೇಬೇಕಾಗತ್ತೆ, VS ಆಚಾರ್ಯ. VS ಆಚಾರ್ಯ ಬಗ್ಗೆ ಗೊತ್ತ್ರಿ ನಿಮ್ಗೆ? ಎಷ್ಟು ಸರಳ ವ್ಯಕ್ತಿ, ಸಂಯಮದ ವ್ಯಕ್ತಿ, ನಿಜವಾದ RSSದ ಸಿದ್ಧಾಂತದ ವ್ಯಕ್ತಿ. ಆ ಸಂಸ್ಕೃತಿ ಮಾತ್ರ ಬಿಡಲಿಲ್ಲ. ಅವರು ಗೃಹ ಸಚಿವರಿದ್ದಾಗ ಒಂದು ಸಾರಿ ನಾನು ವಿಧಾನಸೌಧದಲ್ಲಿ ಅವ್ರಿಗೆ ಭೇಟಿಯಾಗಲಿಕ್ಕೆ ಹೋಗಿದ್ದೆ. ನೋಡ್ರಿ, VS ಆಚಾರ್ಯ ಅವರು ಯಾವ ರೀತಿ ಇದ್ದರು ಅನ್ನೋದು ಇದೊಂದು ಉದಾಹರಣೆ. ನನ್ನ ಜೊತೆ ಒಬ್ಬ ಬೆಂಗಳೂರಿನ ಪತ್ರಕರ್ತ ಇದ್ದ. ಇಬ್ಬರು ಕೂಡಿ ಹೋಗಿ ಈ ಪತ್ರಕರ್ತರಿಗೆ ಸಂರಕ್ಷಣೆ ಕೊಡೋ ಸಲುವಾಗಿ ಏನು ತೀರ್ಮಾನ ತಗೋತೀರಿ VS ಆಚಾರ್ಯ ಅವರೇ ಅಂದಾಗ ಏನು ಹೇಳ್ತಾರೆ ಗೊತ್ತಾ ಅವರು? ಪತ್ರಿಕಾಕರ್ತ, ಪತ್ರಿಕೋದ್ಯಮಿ, ಇದು ನಮ್ಮ ಭಾರತ ಸಂವಿಧಾನದ 4ನೇ ಸ್ತಂಭ. ಎಲ್ಲಿ ಏನು ಅನ್ಯಾಯ ಆಗಿದೆ, ಯಾರಿಗೆ ರಕ್ಷಣೆ ಕೊಡಬೇಕು, ಎಲ್ಲಿ ಕೊಡಬೇಕನ್ನೋದು ನೀವು ಸೂಕ್ತವಾಗಿ ನನಗೊಂದು ಮನವಿ ಸಲ್ಲಿಸಿ ಸಂಬಂಧಪಟ್ಟ ಬೆಳಗಾವಿ ಜಿಲ್ಲಾ ಅಷ್ಟಲ್ಲ, ಇಡೀ ಕರ್ನಾಟಕ ರಾಜ್ಯದ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸುತ್ತೋಲೆ ಕಳಿಸ್ತೇನೆ ಅಂತ ಹೇಳಿದಾಗ ನಾವು ಅಲ್ಲೇ ಒಂದು ವೈಟ್ ಪೇಪರ್ ತೊಗೊಂಡ ಲಿಖಿತವಾಗಿ ಬರೆದು ಕೊಟ್ಟು ರೀ. ಆವಾಗ ಪತ್ರಕರ್ತರ ಮೇಲೆ ಹಲ್ಲೆ ನಡೆಯೋದು ಭಾಳ ಇತ್ತು ರೀ. ಈಗೆಲ್ಲ ಕಡಿಮೆ ಆಗ್ಯಾವ. 15-20 ವರ್ಷದಿಂದ ಮಾತಾಡ್ತಾ ಇದ್ದೀನಿ. VS ಆಚಾರ್ಯ ಅವರು ಗೃಹ ಸಚಿವರಿದ್ದಾಗಿದ್ದು ಆಗಿದ್ದ ಘಟನೆ. ಇಂಥ ಒಂದು ಒಳ್ಳೆಯ ಮನಸ್ಥಿತಿಯ ಹೃದಯವಂತ VS ಆಚಾರ್ಯ ಅವರಿದ್ದರು. ಅದರ ಜೊತೆಗೆ ರಾಮಚಂದ್ರ ಗೌಡ ನೋಡ್ರಿ, ಬಿ ಜೆ ಪಿಯಲ್ಲಿ ಎಂಥ ಒಳ್ಳೆಯ ವ್ಯಕ್ತಿ. ಸುರೇಶ್ ಕುಮಾರ್ನಂಥ ವ್ಯಕ್ತಿ ಸಿಗೋದಿಲ್ಲ ರೀ, ಅವರೆಲ್ಲ ಅಂಥ ವ್ಯಕ್ತಿ ಸಿಗೋದಿಲ್ಲ ಬಿ ಜೆ ಪಿಯಲ್ಲಿ. ಆದರೆ ಬಿ ಜೆ ಪಿ ಎಲ್ಲಿ ಕೆಡ್ತು? ಇದೊಂದು ಪ್ರಶ್ನೆ ಅಲ್ಲ. ಬಿ ಜೆ ಪಿಯವರು ಕೆಲವರು ಹಣಕ್ಕಾಗಿ ಬೆನ್ನು ಹತ್ತರು, ಕೆಲವರು ಹಂಗೆ ಹರ್ಕ ಮುರ್ಕ ಮನ್ಯಾಗ ಅದಾರ್ರಿ. ಇನ್ನು RSS ಸಿದ್ಧಾಂತಗಳವ್ರು ನೋಡ್ರಿ ನೀವು, ಕ್ಯಾಂಪ್ ಪಂಚಿನ ಮನೆಗಳದಾವು. ಇನ್ನು ಅವ್ರು ಪೂಜಾ ಪಾಠ ರಂಗೋಲಿ ಹಾಕೋತ ಆರಾಮ ಅಷ್ಟ ತಂದಟ್ಟು ತಿಂದಟ್ಟು ಮಾಡ್ಕೋತ ಒಂದು ತುತ್ತಿರ್ವಾತಕ್ಕೆ ತಿಂದು ಆರಾಮದಾರ ರೀ. ಅವ್ರೇನು ಸಾವಿರಾರು ಕೋಟಿ ಐಷಾರಾಮಿ ಜೀವನ ಮಾಡೋಕ್ಕೆ ಹೋಗಲಿಲ್ಲ. ಕೆಲವ್ರು ಏನು ಮಾಡಿದಾರ್ರಿ, ಒಳ್ಳೊಳ್ಳೆ ಇಲಾಖೆ ತೊಗೊಂಡ್ರೆ. ಒಳ್ಳೊಳ್ಳೆ ಇಲಾಖೆದು ಅಂದರೆ PWD, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಇಂಥವೆಲ್ಲ ತೊಗೊಂಡ್ಮೇಲೆ ಏನು ಮಾಡಿಬಿಟ್ರೆ ಅವರು, ಎಂದೋ ತಿನ್ನಲ್ದ ವ್ಯಕ್ತಿಗೆ ಸಾಕಷ್ಟು ತಿಂದು ಕೊಟ್ರೆ ಅದು ಪಚನ ಸಹಿತ ಆಗ್ಬೇಕಿರಲ್ಲ, ಅಂಥದ್ದಾಗಲಿಲ್ಲ. ಅವ್ರು ರೇಟ್ ಬೋರ್ಡ್ ಫಿಕ್ಸ್ ಮಾಡಿಬಿಟ್ರಿ. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದಾಗ ಇವತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಪೋಸ್ಟಿಂಗ್ ಬರ್ಬೇಕಾದ್ರೆ ಇಂತಿಷ್ಟು ಲಕ್ಷ, ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ಬೇಕಾದ್ರೆ ಇಂತಿಷ್ಟು ರೇಟ್ ಬೋರ್ಡ್. ಮತ್ತು ಅಲ್ಲಿ ಸೆಕ್ರೆಟ್ರೇಟ್ ಐತಿರಲ್ಲ ಬೆಂಗಳೂರಾಗ, MS ಬಿಲ್ಡಿಂಗ್, ಅಲ್ಲಿ ಇಂತಿಂಥ ರಗತ ಹೀರೋ ಬಕಾಸೂರು ತಗಣಿದವ್ರು. ಯಪ್ಪ, ನಿಮ್ಮ ಫೈಲಲ್ಲಿ ದುಡ್ಡು ಇಲ್ದ ಓಡ್ತಂದ್ರೆ ನೀವು ಹೇಳಿದ್ದು ಕೇಳ್ತಾನೆ. ಅನುಭವ ಆಗಿರ್ಬೇಕಿರಲ್ಲ, ಅದಕ್ಕೆ ಯಾಕೆಲ್ಲ ಬಲ್ಲ ಹೊಯ್ಕೊಳಕತ್ತಾನ. ಉತ್ತರ ಕರ್ನಾಟಕದಕ್ಕೆ ಪ್ರತ್ಯೇಕ ಆಗಬೇಕು, ಉತ್ತರ ಕರ್ನಾಟಕದ ಎಲ್ಲ ಇಲಾಖೆಗಳು ಇಲ್ಲಿ ಬರಬೇಕಂತೇಳಿ. ಇದಕ್ಕೆ ಮನಸ್ಥಿತಿ ಒಳ್ಳೆ ಹೆಸರು ಕೆಡಿಸ್ಕೊಳ್ಳಾರದ, ಭಾನಗಡ ಮಾಡಲಾರ್ದಂಥ ವ್ಯಕ್ತಿಗಳು ಅದಾರ್ರಿ ಬಿ ಜೆ ಪಿಯಾಗ. ಅದರ ಸಲುವಾಗಿ ಅಂಥ ಸೌಮ್ಯ ವ್ಯಕ್ತಿಗಳ ಬಗ್ಗೆನೂ ಹೇಳ್ಬೇಕಿರಲ್ಲ. ಈಗ P ರಾಜು ಕುಡ್ಸಿದಾಗ ನೋಡ್ರಿ, 3 ಸಲ MLA ಆಗ್ಯಾನ ನೋಡ್ರಿ. ಏನಾರು ವಿವಾದ ಐತೇನಲ್ಲಿ, ಎಲ್ಲರ ಜೊತೆ ಸರಳ ವಿರಳ ಹೃದಯವಂತ ನಕ್ಕೋತ್ ಮಕ್ಕೋತ್ ಹೆಗಲ ಮೇಲೆ ಕೈ ಹಾಕಿ ಮಾತಾಡ್ತಾನೆ. ಇಂಥ MLA ಅದಾರ. ಬಾಲ್ಚಂದ್ ಸಾವ್ಕಾರ ಹೋಗ್ರಿ ಇಲ್ಲೇ ಅರಬಾವಿ ಕ್ಷೇತ್ರದಾಗ ನೋಡ್ರಿ, ಇಡೀ ಕರ್ನಾಟಕದಾಗ ಬಾಲಚಂದ್ರ ಜಾರಕಿಹೊಳಿ ಅವರ ಮನೆಗೆ ಸೇರುವಷ್ಟು ಜನ ಇಡೀ ಕರ್ನಾಟಕದಾಗ ಸೇರೋದಿಲ್ಲ. 2,000ದಿಂದ 2,500 ಜನ ಕಾಯಂ ಇರ್ತೈತ್ರಿ. ಎದಕ್ಕೆ ಬರ್ತಾರ್ರಿ ಅವ್ರು ಅಲ್ಲಿ? ಆ ಶಾಸಕನ ಭೇಟಿ ಆಗಾಕ. ನಮಗೇನೋ ಒಂದು ದುಃಖ ಐತಪ್ಪ, ನಮ್ಮದೇನೋ ಒಂದು ಸಮಸ್ಯೆ ಐತೆ, ಅವ್ರು ಬಗೆಹರಿಸ್ತಾರಂತೇಳಿ 20ರಿಂದ 25 ಹುಡುಗರದಾರ್ರಿ.
ಒಬ್ಬೊಬ್ರಿಗೆ ಒಂದೊಂದು ಸೆಕ್ಷನ್ ಕೊಟ್ಬಿಟ್ಟಾರ. ಆ ಪ್ರಕರಣ ಏನೋ ತಂಟಿರ್ತಾವೆ, ತಕರಾರು ಇರ್ತಾವೆ, ಅಭಿವೃದ್ಧಿ ಇರ್ತಾವೆ, ರಸ್ತೆ ರಿಪೇರಿ ಸಲುವಾಗಿರ್ತಾವೆ, ಯಾವ್ಯಾವ ಟೆಂಡ್ರಿಂಗ್ ಇರ್ತಾವೆ, ಸರ್ಕಾರಿ ಕೆಲಸಗಳು ಇರ್ತಾವೆ, ಸರ್ಕಾರಿ ಅಧಿಕಾರಿಗಳು ಕೆಲಸ ಇರ್ತಾವೆ, ಆಮೇಲೆ ಎಲ್ಲ ಕ್ಷೇತ್ರ ಸುತ್ತಾಡುವಂಥ ಪಿ ಎಗಳು ಇಟ್ಟಿರ್ತಾರೆ. ಇವನ್ನೆಲ್ಲ ಯಾಕೆ ಇಡ್ತಾರೆ ಹೋಯ್ತನ್ರಿ, 2-2.5 ಸಾವಿರದಿಂದ ಹೆಚ್ಚಿಗೆ ಜನಸಂಖ್ಯೆ ಜಾತಕ ಪಕ್ಷಿಗತೆ ಕಾಕೂತ್ ಕೂತಿರ್ತಾರೆ. ಸಾವುಕಾರ ಬಂದ್ರೆ ಅಂತೇಳಿ. ಈಗೂ ಜ್ವಲಂತ ಸಾಕ್ಷಿ ಗೋಕಾಕದ NSF ಕಚೇರಿಯಾಗ ಹೋಗಿ ನೋಡ್ರಿ, ಬಾಲಚಂದ್ರ ಜಾರಕಿಹೊಳಿ ಜನ ಇಟ್ಕೊಂಡಿರ್ತಾರಲ್ಲಿ. ಅದೇ ರೀತಿ ಪಿ ರಾಜುಂದು ನೋಡ್ರಿ, ಅವು ಎಷ್ಟು ಜನರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡ ಮುಂದೆ ಗೆಲ್ಲುವಂಥ ಕುದುರೆಗೊಡ್ರಿ ಇವು. ಇವ್ರಿಗೆ ಯಾಕೆ ಸೋಲಿಲ್ಲ ಅಂತಾರೆ ಹೇಳ್ರಿ ನೋಡೋಣ ನೀವು. ಅವ್ರು ಯಾವಾಗ ಜನರ ಜೊತೆ ಬಾಂಧವ್ಯ ಕಳ್ಕೊತಾರ ಆವಾಗ ಅವರ ಠೇವಣಿ ನಾಷ್ಟ. ಇದು ನಂಬರ್ 1 ಚಾನಲ್ ಭವಿಷ್ಯನ ರೀ. ದುರ್ಯೋಧನ ಒಳ ಕಡೆ ಹೋಗ್ರಿ, ಕರೆದ ಮಾತಾಡಿಸುವಂಥ ವ್ಯಕ್ತಿ, ಬಡತನ ನೋಡಿದಂಥ ವ್ಯಕ್ತಿ. ಪಾಪ 30 ವರ್ಷದಿಂದ ಇಲ್ಲೇ ಘಟಪ್ರಭಾ ಕಾಂಟ್ರಾಕ್ಟ್ ಕೆಲಸ ಮಾಡುವಾಗ ನಡ್ಕೋತ ಬರ್ತಿದ್ರೆ ಅದ ಒಂದಲ್ಲಿ KD ಕ್ಯಾಂಟೀನ್ ಇತ್ತು, ಅಲ್ಲಿ ನಾವು ಅವ್ರು ಕೂಡಿ ಬಜ್ಜಿ ತಿಂತಿದ್ದು 1-2. ಅವ್ರ ಜೊತೆ ಮೈನೂ ಜಕಾತಿದ್ದು, ಪಾಪ ಸತ್ತ. ಇನ್ನೂ ದುರ್ಯೋಧನ ಇವಳೆ 30 ವರ್ಷದ ಹಳೆಯ ಸ್ನೇಹಿತರಿಪ್ಪ ನೀವು, ನಿಮ್ಮನ್ನ ಹೆಂಗೆ ಮರ್ಯಾಕೆ ಸಾಧ್ಯತೆ ಐತಿ, ಈಗ ನೀವು ಟಿ ವ್ಯಾಗ ಬರಾಕತ್ತೀರಿ, ಭಾಳ ಖುಷಿಯಾಗೈತಿ, ನಿಮ್ಮ ಆಶೀರ್ವಾದ ಇರಲಿಪ್ಪ ಅಂತಾರ್ರಿ. ಇಂಥ ಶಾಸಕರು ಅವ್ರದಾರ, ಮೃದು ಹೃದಯದವ್ರ. ಬಸವರಾಜ ಬೊಮ್ಮಾಯಿ ನೋಡ್ರಿ, ಕರ್ನಾಟಕದ ಮುಖ್ಯಮಂತ್ರಿ, ಎಷ್ಟು ಸೌಮ್ಯತ, ಆದ್ರೆ ಪಾಪ ಟೆನ್ಷನ್, ಎಷ್ಟು ಒತ್ತಡ ತರಾಕತ್ತಾರ. ಭಾರತೀಯ ಜನತಾ ಪಕ್ಷದಾಗ ಒಳ್ಳೊಳ್ಳೆ ಜನನೂ ಅದಾರ್ರಿ. ಅದಕ್ಕೆ ಇವತ್ತು ಒಳ್ಳೊಳ್ಳೆ ಜನರದ ಲಿಸ್ಟ್ ತೊಗೊಂಬಂದನೆ. ಆ ಒಳ್ಳೊಳ್ಳೆ ಜನ ಒಳ್ಳೊಳ್ಳೆ ಕೆಲಸ ಮಾಡ್ಯಾರ ಅಂತೇಳಿ ಉನ್ನತ ಸ್ಥಾನಕ್ಕೆ ಹೋಗ್ಯಾರ. ಕೆಲವ್ರು ಕೆಟ್ಟವ್ರು ಅದಾರ, ಅದು ಮಾಡಿದ್ದು ಮಾರಾಯ, ಅದನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ರೊಕ್ಕಕ್ಕೆ ಬೆನ್ನತ್ಯಾರ, ಯಾರು ಅಧಿಕಾರಕ್ಕೆ ಬೆನ್ನತ್ಯಾರ, ಯಾರು ಆಶೆ ಆಮಿಷಕ್ಕೆ ಬೆನ್ನತ್ಯಾರ, ಯಾರು ಎಂಜಾಯ್ಮೆಂಟ್ ಮಾಡೋ ಸಲುವಾಗಿ ಬೆನ್ನತ್ಯಾರ, ಯಾರು ಆಸ್ತಿ ನುಂಗು ಸಲುವಾಗಿ ಬೆನ್ನತ್ಯಾರ, ಅಂಥವ್ರು ಅದಾರ. ಕಾಂಗ್ರೆಸ್ದಾಗೂ ಕೆಟ್ಟವ್ರದಾರ, ಒಳ್ಳೆಯವ್ರದಾರ. BJPದಾಗೂ ಕೆಟ್ಟವ್ರದಾರ, ಒಳ್ಳೆಯವ್ರದಾರ. ಈ ನಮ್ಮ ಭಾರತೀಯ ಸಂಸ್ಕೃತಿದು ಒಂದು ಏನೈತಿ ಹೋಯ್ತನ್ರಿ, ಯಾರು ಏನು ಒಳ್ಳೆ ಕೆಲಸ ಮಾಡೋರು ಟೀಕೆ ಮಾಡೋರು ಮಾತ್ರ ಇರ್ತಾರೆ. ಎಂತಿಂಥ ಮಹಾತ್ಮ ಗಾಂಧಿನ ಬಿಟ್ಟಿಲ್ಲ, ಸ್ವಾಮಿ ವಿವೇಕಾನಂದನ ಬಿಟ್ಟಿಲ್ಲ, ಮಠಾಧೀಶರನ್ನ ಬಿಟ್ಟಿಲ್ಲ, ಎಂತಿಂಥ ದೊಡ್ಡ ದೇವ್ರನ್ನ ಸಹಿತ ಏನೋ ಕೆಲಸ ಆತಂದ್ರೆ ಅವನು ದೇವ್ರ ಮಾಡಿದಿರಿ ಅಂಥೇಳಿ ಅವನವನು ದೇವ್ರು ಅಂತಾರೆ. ಏನು ನೋಡ್ರಿ ಅಂತ ನಮ್ಮ ಭಾಷೆಗಳು ಅದಾವೆ. ಆ ಭಾಷೆಗಳು ಹೃದಯದಿಂದ ಬರ್ತಾವೆ. ಆ ದೇವ್ರಿಗೂ ಬೇದ್ರೆ ಮತ್ತು ಅವನು ಮನಸ್ಸು ಕರಗಿ ಮತ್ತೇನೋ ಒಳ್ಳೇದು ಮಾಡೋಕೆ ಹೋಗ್ಕೊಂಡು ಕಾಯ್ತಿ. ಸಣ್ಣ ಮಟ್ಟದಿಂದ ಒಳ್ಳೆ ದೊಡ್ಡ ಹುದ್ದೆಗೆ ಹೋದವರು ಅದಾರ. ಈರನ್ನ ಕಡಾರಿ ನೋಡ್ರಿ, ಯಾವಾಗ ಬೇಕಾದಾಗ ಫೋನ್ ಹಚ್ಚಿರಿ ಸರ್ ಮಾತಾಡ್ತಾರೆ, ಬರ್ರಿ ಒಂದು ನಿಮಿಷ ಕೆಲಸ ಐತೆ ಅಂತ ಬರ್ತಾರೆ. ಹಿಂಗೈತಿ ರೀ, ಒಂದು ಕೆಲಸ ಐತಿ ಮಾಡ್ರಿ ಅಂತೇಳಿ. ಯಾಕೆ ಬಡತನದ ಅರಿವು ಐತೆ ಅವ್ರಿಗೂ. ಅವರು ಸಣ್ಣ ಮಟ್ಟದಾಗ ಒಂದು ಚಾದ ಅಂಗಡಿ ಇಟ್ಕೊಂಡನ ದೊಡ್ಡವ್ರು ಆದವ್ರು. ಪಿ ರಾಜು ಹೆಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ಬಂದು PSI ಆದದ್ದು, ಅವಕ್ಕೆಲ್ಲ ಒಂದೊಂದು ಹಿನ್ನೆಲೆ ಅದಾವೆ. ಅವ್ರು ಇವೆಲ್ಲ ಮಾಡ್ಕೊತ ಹೋಗೋದ್ಮೇಲೆ ಜನ ಅವ್ರನ್ನ ಆಕರ್ಷಿತ ಆಗ್ತಾರೆ. ಅಂಥವ್ರಿಗೆ ಬೆಲೆ ಯಾವಾಗಲೂ ಇರೋದನ. ಈ ಭಾರತೀಯ ಜನತಾ ಪಕ್ಷದಾಗ 3 ಮಂದಿ ಯಾರ್ದು ಏನ್ರಿ, ಬಾಲಚಂದ್ರ ಜಾರಕಿಹೊಳಿ, ಪಿ ರಾಜು, ದುರ್ಯೋಧನ ವೇಳೆ, ಈರಣ್ಣ ಕಡಾಡಿ 4ನೇದವ್ರಿ, ಅಭಯ್ ಪಾಟೀಲ್, ಅಶ್ವಥ್ ನಾರಾಯಣ್, ಆರ್ ಅಶೋಕ್, ಇಂಥವ್ರು ಅದಾರ್ರಿ ಒಳ್ಳೊಳ್ಳೆ ಜನ. ಕೆಲವ್ರಂತೂ ಅದು ಬಿಡ್ರಿ, ಅವ್ರು ಯಾವ ಪಕ್ಷಕ್ಕೂ ಬರ್ತಾರೆ, ಯಾವ ಪಕ್ಷಕ್ಕೆ ಹೋಗ್ತಾರೆ, ಯಾವುದೋ ಪಕ್ಷನೂ ಆಯ್ಕೆ ಮಾಡ್ಕೋತಾರೆ. ಕಾಂಗ್ರೆಸ್ದ ಕೆಟ್ಟ ಗುಣ ಅದಾವಂತೇಳಿ ರಮೇಶ್ ಜಾರಕಿಹೊಳಿ ಸಿಡಿದದ್ದು ಸರ್ಕಾರ ತಂದದ್ದು ಉದಾಹರಣೆ ಗೊತ್ತೈತಿರಲ್ಲ ನಿಮ್ಗೆ. ಅಂದ್ರೆ ಕಾಂಗ್ರೆಸ್ದಾಗೂ ಎಷ್ಟು ದುಷ್ಟ ಮನಸ್ಸಿನ ಜನ ಅದಾರ. ಅಲ್ಲಿ ರಮೇಶ್ ಜಾರಕಿಹೊಳಿನ ಹೆಂಗೆ ತುಳ್ಯಾಕ ಪ್ರಯತ್ನ ಪಡಾಕತ್ತಿದ್ರು, ಅವ್ರು ಅದನ್ನು ಬಿಟ್ಟು ಇಲ್ಲಿ ಕಟ್ಟಿರು, ಇಲ್ಲಿಯೂ ತುಳ್ಯಾಕ ಪ್ರಯತ್ನ ಪಟ್ಟಾರ ಅನ್ನೋದು ಈಗ ಸಾಬೀತಾಗೈತ್ರಿ. ಯಾಕಂದ್ರೆ ಹಿಂದುಳಿದ ನಾಯಕ ಒಬ್ಬ ಬಹುಜನ ಅಂತಾರೆ ಅವ್ರಿಗೆ. ಬಹುಜನ, ಹಿಂದುಳಿದ ನಾಯಕ ಏನಂತಾರೆ, ಬಹುಜನ ಅಂದರೆ ಯಾರು? 85% ಇದ್ದವ್ರು ಅವ್ರು 100ಕ್ಕೆ. ಆ ವ್ಯಕ್ತಿ ಎಲ್ಲರೂ ದೊಡ್ಡ ವ್ಯಕ್ತಿ ಆಗಬಾರ್ದು ಅಂತೇಳಿ ತುಳ್ಯಾಕೆ ಪ್ರಯತ್ನ ಪಡ್ತಾರೆ. ಸುರೇಶ್ ಕುಮಾರ್ ನೋಡ್ರಿ, ಶಿಕ್ಷಣ ಮಂತ್ರಿ, ಎಷ್ಟು ಒಳ್ಳೆ ಸೌಜನ್ಯಯುತ ವ್ಯಕ್ತಿ. ಆದರೆ ಶಿಕ್ಷಣ ಖಾತೆ ನಿಭಾಯಿಸೋಕ್ಕಾಗಲಿಲ್ಲ. ಯಾಕೆ ಗೊತ್ತೈತೇನ್ರಿ? ಹಸ್ತಕ್ಷೇಪ ಭಾಳ ಆತಲ್ಲಿ. ಅವ್ರು ಫೋನ್ ಮಾಡಾರ, ಇವ್ರು ಫೋನ್ ಮಾಡಾರ, ಎಲ್ಲಿ ನೋಡಿದಲ್ಲಿ ಗಲಾಟೆ. ಶಿಕ್ಷಣ ಸಲುವಾಗಿ ಇಂಥ ಸಮಸ್ಯೆಗಳಾಗ್ತಾವೆ. ಹೀಗಾಗಿ ನಮ್ಮ ಉತ್ತರ ಕರ್ನಾಟಕ ಬರೋಣ್ರಿ. ಈಗ ಉತ್ತರ ಕರ್ನಾಟಕದ MLAಗಳದ್ದು ಒಂದು ಸಂಸ್ಕೃತಿ ಏನೈತಿ ಗೊತ್ತೈತೇನ್ರಿ? ಹೋಗ್ರಿ ಬಿಜಾಪುರ, ಬಾಗಲಕೋಟೆ ಸೈಡ, ಗುಲ್ಬರ್ಗ ಸೈಡ, ಆ ಜೇವರ್ಗಿದಾಗ ಹೋದಾರ ನೋಡ್ರಿ ಶಾಸಕರುಗಳು ಎಂಥವ್ರ. ಅವ್ರ ಮನೆಗಳಿಗೆ ಹೋಗ್ರಮ್ಮಿ. GT ಪಾಟೀಲ್ ಅಂತೇಳಿ ಒಬ್ಬರು ಬೀಳಿಗಿದಾಗ ಶಾಸಕರಿದ್ರು, ನಮ್ಮ HK ಪಾಟೀಲ್ ಅವ್ರ ಸಂಬಂಧಿಕರು. ಅವ್ರ ಮನ್ಯಾಗ ನೋಡ್ರಿ ಯಾವಾಗಲೂ ರಪ್ಪ ರೊಟ್ಟಿ ಆವಾಜ, ಅನ್ನದಾಸೋ ಚಾಲೂನ ಬೆಳಿಗ್ಯಾಗ 4 ಸಲ ಉಂಡು ಬಂದು 25 ವರ್ಷ ಹಿಂದಿಂದ ಹೇಳಕತ್ತನ್ರಿ. ಆವಾಗ ನಾವು ಪ್ರಿಂಟ್ ಮೀಡಿಯಾದಾಗಿದ್ದು ಆಕಸ್ಮಿಕ ಅವ್ರ ಮನೆಗೆ ಹೋಗುವಂಥ ಪರಿಸ್ಥಿತಿ ಬತ್ತು. ರೂರಲ್ ಬಂಡ ಎಲ್ಲಿ ಕೃಷ್ಣಾ ಜಲಭಾಗ್ಯ ಅವಾಗ ಕಾಮಗಿರಿ ಚಾಲು ಆಗಿತ್ತು, ಅವಾಗೆಲ್ಲ ತಿರುಗಾಡಕ್ಕೆ ಹೋಗಿದ್ರು ನೋಡಕ್ಕೆ. ನಾವು ಆಲಮಟ್ಟಿ ಡ್ಯಾಮ್ ಅವಾಗ ನೋಡಿ ಬಂದು ನಾವು. ಅಂಥ ಶಾಸಕರು ಅದಾರ.
ಅವ್ರನ್ನ ಮರೆಯಲಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಕ್ಷದಾಗ ಭಾಳ ಒಳ್ಳೆಯವ್ರದಾರ ಅಂತೇಳಿ ಇವತ್ತು ಭಾರತೀಯ ಜನತಾ ಪಕ್ಷ ನಿಂತೈತಿ. ಈಗ ಮೋದಿ ಕೆಲವು ನಿರ್ಣಯ ತೊಗೋಬೇಕಾದ್ರೆ ರೀ ಭಾಳ ದೃಢವಾಗಿ ತೊಗೋಬೇಕಾಕೈತಿ. ಇರ್ಲಿಕ್ಕಂದ್ರೆ ಇದು ಜಗ್ಗಾಡ್ತಾರೆ ಅಲ್ಲಿಯೂ ಅವ್ರಿಗೂ ಮಾಡಕ್ಕೆ ಕೊಡೋಂಗಿಲ್ಲ. ಏನೇನೋ ಇನ್ನೂ ಭಾಳ ವಿಚಾರಗಳಿದ್ದು. ಈಗ ಮನೆ ನೋಡ್ರಿ ಒಂದು ಸಣ್ಣ ವಿಡಿಯೋ ಮಾಡಿದ ತಕ್ಷಣ ಹುಬ್ಬಳ್ಳಿ ಧಾರವಾಡ ಸಲುವಾಗಿ ಪ್ರಹ್ಲಾದ್ ಜೋಶಿ ತೆಲಿಕೆಟ್ 1200 ಕೋಟಿ ರೂಪಾಯಿ ಅವ್ನವ್ನು ಸ್ಯಾಂಕ್ಷನ್ ನೋಡ್ರಿ. ಇನ್ನು ಹುಬ್ಬಳ್ಳಿ ಧಾರವಾಡದ ಕಾಲಾವಕಾಶವೂ ಬೇಕಾಕೈತಿ ರೀ. ಯಾವುದೋ ಟೆಂಡ್ರಿಂಗ್ ಮಾಡ್ಬೇಕಾದ್ರೆ ಕೆಲಸ ಪೂರ್ಣ ಆಗ್ಬೇಕಾದ್ರೆ ಒಂದು 2-3 ವರ್ಷ ಬೇಕಾಕೈತಿ ಕಾಲಾವಕಾಶ ಕೊಡೋನು. ಆದ್ರೆ ಅಭಿವೃದ್ಧಿ ಆಗಬೇಕು. ಉತ್ತರ ಕರ್ನಾಟಕದ ಆ ರಕ್ತ ಕುಡಿಯೋ ಬಕಾಸೂರ್ನ MS ಬಿಲ್ಡಿಂಗ್ದಾಗ ರಕ್ತ ಹೀರುವಂಥ ಎಲ್ಲ ಇಲಾಖೆಗಳು ಅಲ್ಲಿ ಅಂಡರ್ ಸೆಕ್ರೆಟರಿಗಳು ಏನು ರಕ್ತ ಹೀರ್ತಾರೆ ತಮ್ಮ ಫೈಲ್ ಮೂವ್ಮೆಂಟ್ ಮಾಡೋ ಸಲುವಾಗಿ, ಅದರ ಸಲುವಾಗಿ ಉತ್ತರ ಕರ್ನಾಟಕದ ಶಾಸಕರು ಅಲ್ಲಿ ದನಿ ಎತ್ತಬೇಕು. ಎಲ್ಲಿ ವಿಧಾನಸಭಾದಾಗ ದನಿ ಎತ್ತಬೇಕು, ಲಾಭ ಹೊಯ್ಕೋಬೇಕು. ಅವಾಗ ಕಿತ್ತು ಬರೋದು ಅದು. ಇಲ್ಲಕಂದ್ರೆ ಪ್ರತ್ಯೇಕ ಉತ್ತರ ಕರ್ನಾಟಕ ಮಾಡಿಬಿಡ್ರಿ. ಡಾಕ್ಟರ್ ಜಾಮದಾರ್ ಶಿವಾನಂದ ಅವ್ರು ಬರೆದ ಬಿಟ್ಟಾರ ಪುಸ್ತಕ, ಎಲ್ಲಿವರೆಗೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೋದಿಲ್ಲ ಇದು ಪ್ರತ್ಯೇಕ ಕರ್ನಾಟಕ ಕೂಗಾಗಬೇಕು. ಅದರ ಸಲುವಾಗಿ ಧ್ವಜಾನು ತಯಾರು ಮಾಡ್ಯಾರಂತವ್ರು. ಇದ್ರ ಸಲುವಾಗಿ ಧ್ವಜ ಮಾಡೋಕೆ ಹೋಗಿ ಒಂದು ಗಲಾಟೆನೂ ಆಯ್ತು ಈ ಹಿಂದೆ. ಅದರ ಸಲುವಾಗಿ ಉತ್ತರ ಕರ್ನಾಟಕದ ಹೋರಾಟಗಾರರು ಏನೇನದಿರಲ್ಲ, ಬಿಂಶಿಗಡಾದ್ನಂತವ್ರ, ಜಾಮದಾರ್ನಂತವ್ರ, ಮಠಾಧೀಶರದಾರ ಹತ್ರಾಗ ಅವರೆಲ್ಲರೂ ಕೂಗಿ ಇವತ್ತು ಧುಮಿಡಿ ಎಬಿಸಿರ ಸರ್ವಾಂಗೀಣ ಕಲ್ಯಾಣ ಕರ್ನಾಟಕ ಆಕೈತೆ ನಮ್ಮದು. ಕರ್ನಾಟಕ ರಾಜ್ಯ ಯಾಕೆ ಉತ್ತರ ಕರ್ನಾಟಕ ಹಿಂದೆ ಉಳ್ದೈತೆ ಅನ್ನೋದು ಇದ್ರ ಸಲುವಾಗಿ ನಾ ಹೇಳಾಕತ್ತಾನೆ. ಇದ್ರ ಸಲುವಾಗಿ ಏನೇನು ಕಮೆಂಟ್ ಹಾಕ್ತೀರಿ ಹಾಕ್ರಿಪ್ಪ. ನಾ ನೋಡ್ರಿ ಉತ್ತರ ಕರ್ನಾಟಕದಾಗ ಭಾರತೀಯ ಜನತಾ ಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ, ಯಾವುದೋ ಪಕ್ಷ ಇರುವತಕ್ಕ ಅವನವನ ಕಸಬರಿಗೆ ಪಕ್ಷ ಇರುವತಕ್ಕದು ನಮಗೇನು ಸಂಬಂಧ ಇಲ್ಲ. ನಮ್ಮದು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡೋ ಯಾವ ನೇತಾರ ಅದಾನೋ ಅವಂಗೆ ನಮ್ಮದು ಬೆಂಬಲ. ಯಾಕೆ ನಮ್ಮದು ಶೋಷಣೆ ಆಗಿ ನಾವು ಸಾತ್ ಹೋಗ್ಯವ್ರು ಹಿಡಿದುಸಿಂದ. ಅದರ ಸಲುವಾಗಿ ನಾ ನಿನ್ನೊಂದು ವಿಡಿಯೋ ಹೇಳೀನಿ. ಈಗ ಮುಂದಿನ 2023ದಾಗ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಯಾಕೆ ಅಂತೇಳಿ ಭವಿಷ್ಯ ಹೇಳೇನು. 3 ಮಂದಿ ಅದಾರ ರೇಷ್ನಾಗ, 3 ಮಂದಿಯಾಗ ಒಬ್ಬ ಹಾಕಾನ. ಇನ್ನು ತಿಳ್ಕೊಂಬಿಡ್ರಿ ಯಾರು ಹಾಕಾರ ನೀವು ತಿಳಿಸ್ಬೇಕು ನನಗೆ. ಇಂಥ ಒಂದು ಭಾರತೀಯ ಜನತಾ ಪಕ್ಷದಾಗ ಶಿಸ್ತಿನ ಸಿಪಾಯಿಗಳು ಅದಾರ ಅಂದಾಗ ಭಾರತೀಯ ಜನತಾ ಪಕ್ಷ ನಡೆದೈತಿ. ಇರ್ಲಿಕ್ಕಂದ್ರೆ ಭಾರತೀಯ ಜನತಾ ಪಕ್ಷ ನಡೆದಿರೋದಿಲ್ಲ. ಕೆಲವು ಉದಾಹರಣೆ ಹೇಳ್ತಾನೆ. ಇನ್ನೂ ಗ್ರಾಮೀಣ ಮಟ್ಟದಾಗ ಈ ಭಾರತೀಯ ಜನತಾ ಪಕ್ಷ ಬೆಳೆಸಿದಂಥವ್ರ ಇನ್ನೂ ಗುಡಿಸಲು ಮುರುಕನ್ಯಾಗದಾರ. ಇದ ಘಟಪ್ರಭಾದಾಗದಾರ. ಬಸವರಾಜ ಹುದ್ದಾರ್ ಅಂತದಾರ, ಸುರೇಶ್ ಪಾಟೀಲ್ ಅಂತದಾರ. ಬರೀ ನೋಡ್ಬರಿ ಅವ್ರ ಮನೆಗಳ ಅವ್ರ ಪರಿಸ್ಥಿತಿಗಳು ಏನದಾವ ಪಾಪ. ನಡೆದಾಡಕ್ಕೆ ಒಂದು ಸೈಕಲ್ ಇಲ್ಲ ಅವ್ರಿಗೆ, ಓಡಾಡಕ್ಕೆ ಮೋಟ್ರ್ ಸೈಕಲ್ ದೂರ ಉಳಿತ. ಒಂದು ಮೋಟ್ರ್ ಸೈಕಲ್ ಅಲ್ಲ, ಒಂದು ಸೈಕಲ್ ಇಲ್ಲ. ಅವ್ರ ಮನೆಗಳಿಗೆ ಯಡಿಯೂರಪ್ಪನಂತವ್ರು, ಈಶ್ವರಪ್ಪನಂತವ್ರು ಬರ್ತಿದ್ದಾರೆ. ಇವತ್ತು ಅವ್ರು 1000 ಕೋಟಿ ಸರ್ದಾರಾಗಿ ಮೆರೆಯಾಕತ್ತಾರ. ಇವ್ರ ಬಗ್ಗೆ ಏನೂ ಗಮನ ಇಲ್ಲ. ಭಾರತೀಯ ಜನತಾ ಪಕ್ಷ RSS ಸಿದ್ಧಾಂತದಿಂದ ಯಾರು ಕಟ್ಟಿ ಬೆಳೆಸ್ಯಾರ ಅವ್ರಿಗೊಂದು ಉನ್ನತ ಹುದ್ದೆ ಕೊಡ್ರಿ ಅಂತೇಳಿ ನಾವು ಅವ್ರ ಪಾಪ ಇಲ್ಲಿ ಸ್ಟುಡಿಯೋ ಕರ್ಕರ್ದ ಡಿಬೇಟ್ ಮಾಡಿರೂ ಸಹಿತ ನಾಚಿಕೆ ಬರಲಿಲ್ಲ ರೀ ಅವ್ರಿಗೆ. ಇವ್ರು ಯಾರ್ಯಾರ ಜೊತೆ ಅಡ್ಡಾಡ್ಯಾರ ಅವ್ರ ಮನೆಗಳಿಗೆ ಹೋಗ್ರಿ, ಫೋಟೋಗಳು ನೋಡ್ರಿ. ಯಡಿಯೂರಪ್ಪನ ವಯಸ್ಸು ಎಷ್ಟಿತ್ತು, ಈಶ್ವರಪ್ಪನ ವಯಸ್ಸು ಎಷ್ಟಿತ್ತು. ಸಣ್ಣ ವಯಸ್ಸಿನಾಗ ಅವ್ರ ಮನೆಗಳಿಗೆ ಬಂದ ಕೆಳಗೆ ಕೂತ ಅನ್ನ ಸಾರ ತಿಂತಿದ್ರಿ. ಇದು ಸುರೇಶ್ ಪಾಟೀಲ್ ಮತ್ತು ಬಸವರಾಜ್ ಉದಾಹರಣೆ ಮನ್ಯಾಗ ಅವ್ರು ಹಂಗದಾವ ಇನ್ನೂ 2 ಜುಬ್ಬ ಇಲ್ಲ ಹಾಕೊಳಕ್ಕೆ ಪಾಪ. ಇಂಥವ್ರನ್ನ ಯಾಕೆ ಬೆಳೆಸಲಿಲ್ಲರಿಪ್ಪ ಭಾರತೀಯ ಜನತಾ ಪಕ್ಷದವ್ರ? ಪ್ರತಿ ಹಳ್ಳ್ಯಾಗದಾರ ಮತ್ತು ಇಂಥವ್ರ. ಗೋಕಾಕ ತಾಲೂಕಿನಾಗ RSS ಸಿದ್ಧಾಂತ ಉಳ್ಳವ್ರು ಭಾಳ ಮಂದಿ ಅದಾರ. ಆದ್ರೆ ಇವರು ಹಳಿ ತಪ್ಪ್ಯಾರ ಅಂಥೇಳಿ ಪಾಪವ ಮನೆ ಹಿಡ್ಕೊಂಡು ಕೂತ್ಬಿಟ್ಟಾವ. ಅಂಥವ್ರನ್ನ ಬೆಳಕಿಗೆ ತರ್ಬೇಕಂದ್ರೆ ಯಾರು ತರ್ಬೇಕ್ರಿ? ಈ ಭ್ರಷ್ಟ ಇದ್ದಾರೆ. ಈಗ ಕೋಟಿ ಗಂಟೆ ಲೂಟಿ ಮಾಡಾಕತ್ತಾರ, ಅವ್ರು ತರ್ತಾರೆ. ನಿಮ್ಮನ್ನ ತರೋದಿಲ್ಲ. ನಿಮ್ಮದು ಶಾಪ ಮಾತ್ರ ಹತ್ತದ ಅವ್ರಿಗೆ. ಯಾಕಂದ್ರೆ ನೀವು ಮೈದಾ ಹಿಟ್ಟಿನ ಕಳ್ಳಿ ಕುದಿಸಿ ರಸ್ತೆ ಮೇಲೆ ಹೋಗಿ ಪೋಸ್ಟರ್ ಅಂಟಿಸೇರಿ ಸುಣ್ಣದ ಕಡ್ಡಿ ತಗೊಂಡ ಜನಸಂಘ ಭಾರತೀಯ ಜನತಾ ಪಕ್ಷ ದೀಪಿತ್ತವಾಗ ಅದನ್ನು ಸಹಿತ ಬರ್ದೇರಿ. ಇನ್ನು ಕೆಲವು ಕಡೆ ಬೋರ್ಡ್ ಇದ್ದು ಈಗ ಹೋಗ್ಯಾವಲ್ಲ, ಬಿಲ್ಡಿಂಗ್ ಡೆಮಾಲೇಷನ್ ಆಗ್ಯಾವ. ಇಂಥವೆಲ್ಲ ಮಾಡ್ಬೇಕಾದ್ರೆ ಆ ಕಾರ್ಯಕರ್ತನ ಗುರ್ತ ಮಾಡುವಂಥ ಶಕ್ತಿ RSSದವ್ರಿಗೆ ಬೇಕಲ್ರಿ, ಭಾಗವತ್ ಅವ್ರಿಗೆ ಬೇಕಲ್ರಿ, ಇಲ್ಲಿ ಸಂತೋಷಿಗೆ ಬೇಕಲ್ರಿ. ನಳಿನ್ ಕುಮಾರ್ ಕಟೀಲ್ ಪುಣ್ಯಾತ್ಮ ಅವರು ಏನು ಮಾಡವ? ಎಷ್ಟು ಮಂದಿ ಅದಿರಿ ಬೆಳಗಾವಿ ಜಿಲ್ಲಾದಾಗ, ಉತ್ತರ ಕರ್ನಾಟಕದಾಗ RSS ಸಿದ್ಧಾಂತ ಉಳ್ಳವ್ರ RSS ಇವತ್ತು ಭಾರತೀಯ ಜನತಾ ಪಕ್ಷ ಸಲುವಾಗಿ ಎದಿ ಪಡ್ಕೊಂಡು ಇವತ್ತು ಅಧಿಕಾರ ತಂದ್ರಿ. ಮೋದಿ ಅಂತೇಳಿ ಜಯಕಾರ ಹಾಕೋದು ಪಾಪ ಕೇಸ್ಗಳು ಹಾಕೊಂಡು ಜೈಲಿಗೆ ಹೋಗಿ ಬಂದ್ರಿ. ಆದ್ರೆ ನಿಮಗೆ ಯಾವ ಸ್ಥಾನಮಾನ ಸಿಕ್ಕಿಲ್ಲ. ನೋವು ಆಕೈತ್ರಿ. ನೀವು ಪಕ್ಷ ಕಟ್ಟಿದವ್ರು, ಬಿಲ್ಡಿಂಗ್ ಕಟ್ಟಿದವ್ರು ನೀವು, ಇದನ್ನು ಸ್ಲ್ಯಾಪ್ ಹಾಕಿದವ್ರು ನೀವು, ಚಂದ ಸುಂದರ ಮಾಡಿದವ್ರು ನೀವು. ಆದ್ರೆ ಆ ಮನ್ಯಾಗ ನೀವು ಇರೋದು ಬಿಟ್ಟು ಬೇರೆದವ್ ಬಂದಂದ್ರೆ ದುಃಖ ಆಕೈತಿಲ್ರಿ.
ಅದರ ಸಲುವಾಗಿ RSS ಸಿದ್ಧಾಂತವುಳ್ಳವ್ರು ಯಾರ್ಯಾರು ಎಲ್ಲೆಲ್ಲಿ ಕೂತೇರಿ ಪಾಪ ನಿಮ್ಮ ಅನಿಸಿಕೆಗಳು ನನಗೆ ತಿಳಿಸ್ರಿ. ಅವ್ರಿಗೆ ಮೊಬೈಲ್ ಪಾಪ ನೋಡೋಕ್ಕೂ ಮನಸ್ಸು ಬರುವತ್ತೆ ಅಂಬಲ್ಲ, ಆದ್ರೆ ಅವ್ರ ಮಕ್ಕಳದಾರ, ಅವ್ರ ಮಕ್ಕಳು ತಿಳಿಸಿ ಹೇಳ್ರಿಪ್ಪ ಅವ್ರಿಗೆ ಹಿಂಗೆ ಹೇಳ್ಯಾನ ಕಾಕ ನಿಮ್ಮ ಬಗ್ಗೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸ್ರಿ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಕಾಕ ಬೇರೆ ಸುದ್ದಿ ಹಂಗೆ ಬರ್ತಾನೆ ರೀಪ್ಪ. ನಮಸ್ಕಾರ.